ನಾಳೆ ಆಷಾಢ ಮಾಸದ ಮಂಗಳವಾರದ ದಿನ ಪರಮ ಪವಿತ್ರವಾದಂತಹ ದಿನ. ಈ ದಿನ ಒಂದೇ ಒಂದು ನಿಂಬೆಹಣ್ಣಿನಿಂದ ಈ ಪರಿಹಾರವನ್ನು ಮಾಡಿಕೊಳ್ಳಿ. 24 ಗಂಟೆಯಲ್ಲಿ ನಿಮ್ಮ ಸರ್ವ ಸಮಸ್ಯೆಗಳನ್ನು ನಿರ್ಮೂಲ ಮಾಡುವಂಥ ಶಕ್ತಿ ಈ ನಿಂಬೆಹಣ್ಣಿನ ಪರಿಹಾರಕ್ಕಿದೆ. ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಅದ್ಭುತವಾದಂಥ ಪರಿಹಾರ 24 ಗಂಟೆಯಲ್ಲಿ ಸಮಸ್ಯೆಗಳನ್ನು ನಿರ್ಮೂಲ ಮಾಡಿ ಹಣಕಾಸನ್ನು ವೃದ್ಧಿ ಮಾಡುತ್ತೆ, ದೈವಿಕ ಶಕ್ತಿಯನ್ನು ತಂದುಕೊಡುತ್ತೆ, ದುರಾದೃಷ್ಟವನ್ನು ದೂರ ಮಾಡಿ ಅದೃಷ್ಟವನ್ನು ತಂದುಕೊಡುತ್ತೆ ಅಂತಲೇ ಹೇಳಲಾಗುತ್ತೆ. ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ. ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆ, ವಿದ್ಯಾಭ್ಯಾಸದ ಸಮಸ್ಯೆ, ವೃತ್ತಿ ಜೀವನದಲ್ಲಿ ಸಮಸ್ಯೆ, ವ್ಯಾಪಾರ ವಹಿವಾಟಲ್ಲಿ ಸಮಸ್ಯೆ, ಯಾವುದೇ ರೀತಿ ಸಮಸ್ಯೆ ಇದ್ದರೂ ಕೂಡ ಈ ದಿನ ಮಾಡಿಕೊಳ್ಳುವಂತಹ ಈ ಒಂದೇ ಒಂದು ಪರಿಹಾರ ನಿಮಗೆ 24 ಗಂಟೆಯಲ್ಲಿ ಫಲವನ್ನು ತಂದು ಕೊಡುತ್ತೆ ಅಂತ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಈ ಆಷಾಢ ಮಾಸ ಅಂದರೆ ದೈವಿಕ ಮಾಸ. ಆಷಾಢ ಮಾಸದಲ್ಲಿ ಮಾಡಿಕೊಳ್ಳುವಂಥ ಪೂಜೆ ಪುನಸ್ಕಾರಗಳು, ವ್ರತಾಚರಣೆಗಳು, ಸಣ್ಣ ಪುಟ್ಟ ತಂತ್ರಗಾರಿಕೆಗಳು, ಪರಿಹಾರಗಳು ನಮಗೆ 100ಕ್ಕೆ 100ರಷ್ಟು ಫಲವನ್ನು ಕೊಡುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ತಿಳಿಸ್ಕೊಡ್ತಾರೆ. ಆಷಾಢ ಮಾಸದಲ್ಲಿ ಯಾವುದೇ ರೀತಿ ಶುಭ ಕಾರ್ಯಗಳನ್ನು ನಾವು ಮಾಡದೇ ಇದ್ದರೂ ಕೂಡ ಈ ರೀತಿಯ ಪೂಜೆಗಳನ್ನು ಪುನಸ್ಕಾರಗಳನ್ನು ನಾವು ಮಾಡಿಕೊಂಡ್ರೆ, ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿಕೊಂಡ್ರೆ, ತಂತ್ರಗಾರಿಕೆಗಳನ್ನು ಮಾಡಿಕೊಂಡ್ರೆ ನಮಗೆ ಖಂಡಿತವಾಗಿಯೂ ನಮ್ಮ ಸಮಸ್ಯೆಗಳು ನಿರ್ಮೂಲವಾಗುತ್ತೆ. ಈ ಒಂದು ನಿಂಬೆಹಣ್ಣಿನ ಪರಿಹಾರ ಇತ್ತೀಚೆಗೆ ಬಂದಂಥದ್ದಲ್ಲ. ಅನಾದಿ ಕಾಲದಿಂದ ನಮ್ಮ ಗುರು ಹಿರಿಯರುಗಳು ಅದನ್ನು ಆಚರಿಸಿ ಅದರಿಂದ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದುಕೊಟ್ಟ ನಂತರವೇ ಪರಿಹಾರ ಶಾಸ್ತ್ರಗಳ ಮುಖಾಂತರವಾಗಿ ಸಾಕಷ್ಟು ರೀತಿಯ ಪರಿಹಾರಗಳನ್ನು ನಮಗೆ ತಿಳಿಸ್ಕೊಡ್ತಾನೆ ಬರ್ತಾ ಇದ್ದಾರೆ. ಅದರಲ್ಲಿ ನಿಂಬೆಹಣ್ಣಿನ ಪರಿಹಾರವೂ ಕೂಡ ಹೌದು. ನಿಂಬೆಹಣ್ಣು ಅನ್ನೋದು ನಮ್ಮ ಭೂಲೋಕಕ್ಕೆ ಸಿಕ್ಕಿರುವಂತಹ ಒಂದು ಅದ್ಭುತವಾದಂಥ ಫಲ ಅಂತಲೇ ಹೇಳ್ತೀವಿ. ಯಾಕಂದರೆ ನಿಂಬೆಹಣ್ಣಿಗೆ ನಮ್ಮ ಸುತ್ತಮುತ್ತಲದಲ್ಲಿ, ನಮ್ಮ ವಾತಾವರಣದಲ್ಲಿ, ನಮ್ಮ ಮನೆಯಲ್ಲಿ, ಹಾಗೆ ನಮ್ಮ ದೇಹದಲ್ಲಿ ಅಡಗಿರುವಂತಹ ನೆಗೆಟಿವಿಟಿ, ಋಣಾತ್ಮಕ ಶಕ್ತಿಗಳನ್ನು, ಕೆಟ್ಟ ಶಕ್ತಿಗಳನ್ನು ತನ್ನತ್ತ ಗ್ರಹಿಸಿಕೊಂಡು ದೈವ ಶಕ್ತಿಯನ್ನು ಹಾಗೆ ನೆಗೆಟಿವಿಟಿಯನ್ನು ನಿರ್ಮೂಲ ಮಾಡಿ ಒಂದು ಪಾಸಿಟಿವಿಟಿ ನಮಗೆ ತಂದು ಕೊಡುವಂಥ ಶಕ್ತಿ ಈ ನಿಂಬೆಹಣ್ಣಿಗಿದೆ. ನಿಂಬೆಹಣ್ಣಿನ ಪರಿಹಾರವನ್ನು ನಾವು ಈ ದಿನ ಅಂದರೆ ನಾಳೆ ಸಾಯಂಕಾಲ 7 ಗಂಟೆಯ ನಂತರವಷ್ಟೇ ಮಾಡಿಕೊಳ್ಬೇಕು. ಈ ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಯೋಗ್ಯವಾದಂಥ ಪರಿಹಾರ ಅಂತಲೇ ಹೇಳಲಾಗುತ್ತೆ. ರಾತ್ರಿ ಸಮಯದಲ್ಲಿ ಯಾಕೆ ಮಾಡ್ಕೊಳ್ಬೇಕು ಅಂದರೆ, ರಾತ್ರಿ ಸಮಯದಲ್ಲಿ ಒಂದು ರೀತಿ ನಿಶಬ್ದತೆ ಇರುತ್ತೆ, ಗ್ರಹಿಸುವಂಥ ಶಕ್ತಿ ಹೆಚ್ಚಾಗಿರುತ್ತೆ. ಹಾಗೆ ನಮ್ಮಲ್ಲೂ ಕೂಡ ನಾವು ಮಾಡುವಂತಹ ಕೆಲಸದಲ್ಲಿ ಒಂದು ಕಠಿಣ ಪರಿಶ್ರಮವನ್ನು ಹಾಕಿ ನಾವು ಮಾಡ್ತೀವಿ ಅಂದರೆ ಆ ಸಮಯ ನಮಗೆ ಶುಭವಾಗಿರುತ್ತೆ. ನಮ್ಮ ಒಂದು ಗಮನ ಆ ಒಂದು ಪರಿಹಾರದಲ್ಲಿರುತ್ತೆ. ಹಾಗಾಗಿ ಖಂಡಿತವಾಗಿಯೂ ನಾವು ಗಮನವಿಟ್ಟು ಈ ಪರಿಹಾರವನ್ನು ಮಾಡಿಕೊಂಡ್ರೆ ಖಂಡಿತ ಫಲವನ್ನು ತಂದುಕೊಡುತ್ತೆ. ಯಾಕಂದರೆ ರಾತ್ರಿ ಸಮಯ ಬಹಳ ಯೋಗ್ಯವಾದಂಥದ್ದು. 7 ಗಂಟೆಯಿಂದ 10 ಗಂಟೆ 11 ಗಂಟೆ ಒಳಗಡೆ ಯಾವ ಸಮಯದಲ್ಲಿ ಬೇಕಾದರೂ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮಗೆ 100ಕ್ಕೆ 100ರಷ್ಟು ಫಲಿತಾಂಶವನ್ನು ತಂದು ಕೊಡುತ್ತೆ. ನೀವು ಆಶ್ಚರ್ಯಪಡುವಷ್ಟರ ರೀತಿಯಲ್ಲಿ ಬದುಕು ಬದಲಾಗ್ತಾ ಹೋಗುತ್ತೆ. ಪ್ರತಿ ಮನುಷ್ಯನಿಗೂ ಸಮಸ್ಯೆಗಳು ಅನ್ನೋದು ಸರ್ವೇ ಸಾಮಾನ್ಯ. ಒಂದಷ್ಟು ಜನರಿಗೆ ಹಣಕಾಸಿನ ಸಮಸ್ಯೆ ಇಲ್ಲದೇ ಇದ್ದರೂ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ, ಕುಟುಂಬದಲ್ಲಿ ಸಮಸ್ಯೆಗಳಿರುತ್ತೆ, ಸಂಬಂಧಗಳ ನಡುವೆ ವ್ಯಾಜ್ಯಗಳಿರುತ್ತೆ, ಮನಸ್ತಾಪಗಳಿರುತ್ತೆ, ಮಾಟಮಂತ್ರಗಳಿರುತ್ತೆ, ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿರುತ್ತೆ, ಕೆಟ್ಟ ಕಣ್ಣುದೃಷ್ಟಿ ಇರುತ್ತೆ, ನಿಮ್ಮ ಏಳಿಗೆಯನ್ನು ಸಹಿಸ್ಕೊಳ್ಳೋಕ್ಕಾಗದೆ ಅಸೂಯೆ ಪಡ್ತಾ ಇರ್ತಾರೆ. ಈಗಿರಬೇಕಾದ್ರೆ ಈ ಪರಿಹಾರ ಮಾಡ್ಕೊಂಡು ನೋಡಿ, ಖಂಡಿತ ಅವೆಲ್ಲವೂ ನಿರ್ಮೂಲವಾಗುತ್ತೆ. ನಿಮ್ಮ ಅಕ್ಕಪಕ್ಕ ನಿಮ್ಮನ್ನು ಯಾರು ದ್ವೇಷಿಸ್ತಿರ್ತಾರೆ ಅವ್ರು ಯಾರೂ ಕೂಡ ನಿಮ್ಮ ತಂಟೆಗೂ ಕೂಡ ಬರೋದಿಲ್ಲ. ಅಂತಹ ಒಂದು ಅದ್ಭುತವಾದಂಥ ಪರಿಹಾರ. ಈ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕು ಅಂತಂದರೆ ಇದಕ್ಕೆ ಒಂದು ನಿಂಬೆಹಣ್ಣಂತೂ ಬೇಕಾಗುತ್ತೆ. ಅದು ರಾತ್ರಿ ಸಮಯದಲ್ಲಿ ಒಂದು ನಿಂಬೆಹಣ್ಣನ್ನು ನೀವು ತಂದಿಟ್ಕೊಂಡಿರಿ. ಆಲ್ರೆಡಿ ನೀವು ಒಂದು ಹಳದಿ ಬಣ್ಣದ ನಿಂಬೆಹಣ್ಣು ಬೇಕಾಗುತ್ತೆ. ಅದರಲ್ಲಿ ಯಾವುದೇ ರೀತಿ ಕಪ್ಪು ಚುಕ್ಕೆಗಳು, ಕಲೆಗಳಿಲ್ಲದೆ ಇರುವಂಥ ಒಂದು ಸುಂದರವಾಗಿರುವಂಥ ಒಂದು ಹಳದಿ ಬಣ್ಣದ ಒಂದು ನಿಂಬೆಹಣ್ಣನ್ನು ತಂದಿಟ್ಕೊಳ್ಳಿ. ಈ ನಿಂಬೆಹಣ್ಣನ್ನು ತಂದಿಟ್ಕೊಂಡು ಈ ನಿಂಬೆಹಣ್ಣಿನಿಂದ ರಾತ್ರಿ 7 ಗಂಟೆ ನಂತರ ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಸಂಕಲ್ಪ ಪೂರ್ವಕವಾಗಿ ನಿಮ್ಮ ಇಷ್ಟಾರ್ಥಗಳೇನಿದೆ, ನಿಮ್ಮ ಕಷ್ಟಗಳೇನಿದೆ, ಯಾವೆಲ್ಲ ಕಾರ್ಯಗಳಿಗಾಗಿ ನೀವು ಇದನ್ನು ಮಾಡ್ಕೊಳ್ತಾ ಇದ್ದೀರಾ ಅಂತ ನೀವು ನಿಂಬೆಹಣ್ಣಿನ ಈ ಪರಿಹಾರದ ಜೊತೆ ನೀವು ಸಂಕಲ್ಪ ಮಾಡಿಕೊಂಡು ಇದನ್ನು ಮಾಡಬೇಕು. ಅಯ್ಯೋ, ನನಗೆ ಈ ದಿನ ಈ ಕೆಲಸ ಇದೆ, ಈ ಕಷ್ಟ ಇದೆ, ನಾನು ಇದಕ್ಕೋಸ್ಕರ ಮಾಡ್ಕೋತಾ ಇದ್ದೀನಿ, ದೇವರೇ ಈ ಕಷ್ಟವನ್ನು ಪರಿಹಾರ ಮಾಡಪ್ಪ ಅಂತ ದೇವರಲ್ಲಿ ನೀವು ಒಂದು ಪ್ರಾರ್ಥನೆ ಇಟ್ಕೊಂಡು ಮಾಡಬೇಕು. ಈ ಒಂದು ಮಂಗಳವಾರವೇ ಏನಕ್ಕೆ ಮಾಡಿಕೊಳ್ಬೇಕು ಅಂದರೆ, ಮಂಗಳವಾರದ ದಿನ ಮಾಡುವಂಥ ಕಾರ್ಯಗಳು ನಮಗೆ ಫಲವನ್ನು ತಂದು ಕೊಡುತ್ತೆ. ಅದರಲ್ಲೂ ಆಷಾಢ ಮಂಗಳವಾರ ಶಕ್ತಿಯುತವಾದಂಥ ದಿನ. ಮಂಗಳವಾರ ಕುಜನಿಗೆ
ಒಂದು ಕುಜನ ಒಂದು ವಾರ ಅಂತಲೇ ಹೇಳ್ತೀವಿ. ಅದರ ಜೊತೆಗೆ ಈ ಒಂದು ಮಂಗಳವಾರ ಪಾರ್ವತಿ ದೇವಿಯ ವಾರ, ಹಾಗೆಯೇ ಹನುಮಂತನ ವಾರ. ಇವೆಲ್ಲವೂ ಶಕ್ತಿ ಪ್ರಧಾನವಾದಂತಹ ದೇವರ ಒಂದು ವಾರ ಈ ದಿನ ಆಗಿರೋದ್ರಿಂದ ಈ ದಿನ ನೀವು ಈ ಪರಿಹಾರ ಮಾಡಿಕೊಂಡ್ರಿ ಅಂದರೆ ಖಂಡಿತ ಫಲಕಾರಿಯಾಗಿರುತ್ತೆ ಅಂತ ನಮಗೆ ಈ ಒಂದು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ ದಿನ ಸಾಯಂಕಾಲ 7 ಗಂಟೆಯ ನಂತರ ಒಂದು ಹಳದಿ ಬಣ್ಣದ ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ. ಆ ನಿಂಬೆಹಣ್ಣನ್ನು ಕೈಯಲ್ಲಿ ಇಟ್ಕೊಳ್ಳಿ. ಆ ನಿಂಬೆಹಣ್ಣಿಗೆ ಕುಂಕುಮವನ್ನು ತೆಗೆದುಕೊಂಡು ಆ ಕುಂಕುಮವನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಆ ನಿಂಬೆಹಣ್ಣನ್ನು ಪೂರ್ತಿಯಾಗಿ ಅದರಲ್ಲಿ ಅದ್ದಿ, ಅದು ಕೆಂಪು ಬಣ್ಣಕ್ಕಾಗಬೇಕು. ಆ ರೀತಿಯಾಗಿ ನಿಂಬೆಹಣ್ಣನ್ನು ಪೂರ್ತಿಯಾಗಿ ನೀವು ಅದ್ದಬೇಕಾಗತ್ತೆ. ಅದ್ದು ಅನಂತರವಾಗಿ ಅದನ್ನು ಎತ್ಕೊಂಡು ಆ ಒಂದು ನಿಂಬೆಹಣ್ಣನ್ನು ಒಂದು ನೀವು ಪೇಪರ್ಗೋ ಒಂದು ಪ್ಲೇಟ್ಗೋ ಯಾವುದ್ರಲ್ಲಾದರೂ ಒಂದು ಇಟ್ಕೊಳ್ಳಿ. ಅದನ್ನು ಇಟ್ಕೊಂಡು ಅನಂತರ ಒಂದೇ ಒಂದು ಮೊಳೆಯನ್ನು ತೆಗೆದುಕೊಳ್ಳಿ. ಒಂದು ಕಬ್ಬಿಣದ ಮೊಳೆಯನ್ನು ತೆಗೆದುಕೊಳ್ಳಿ. ಒಂದು ಕಬ್ಬಿಣದ ಮೊಳೆಯನ್ನು ತೆಗೆದುಕೊಂಡು ಆ ಕಬ್ಬಿಣದ ಮೊಳೆಯನ್ನು ನೀವು ಸಂಕಲ್ಪ ಮಾಡ್ಕೊಳ್ಬೇಕು. ದೇವರೇ, ನಾನಿವತ್ತು ನನ್ನ ಸಾಲ ಬಾಧೆ ನಿವಾರಣೆಗಾಗಿ ನಾನು ಮಾಡ್ಕೋತಾ ಇದ್ದೀನಿ, ನನ್ನ ಅನಾರೋಗ್ಯ ಸಮಸ್ಯೆಗಾಗಿ ಮಾಡ್ಕೋತಾ ಇದ್ದೀನಿ, ನಮ್ಮ ಮೇಲೆ ಕೆಟ್ಟ ಕಣ್ಗಳ ದೃಷ್ಟಿಯಾಗಿದೆ ಅದಕ್ಕಾಗಿ ಮಾಡ್ಕೋತಾ ಇದ್ದೀನಿ. ನಮ್ಮ ಸಮಸ್ಯೆಗಳನ್ನು ನಿರ್ಮೂಲ ಮಾಡು, ಹಣಕಾಸನ್ನು ವೃದ್ಧಿ ಮಾಡು, ಆರೋಗ್ಯವನ್ನು ವೃದ್ಧಿ ಮಾಡು, ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ತಂದುಕೊಡು, ಯಾವುದೇ ರೀತಿ ಸಮಸ್ಯೆಗಳಿಲ್ಲದಂತೆ ಜೀವನ ಸುಲಭವಾಗಿರುವಂತೆ ಮಾಡು, ಹಣ ಅದೃಷ್ಟ ಐಶ್ವರ್ಯ ನಮ್ಮದಾಗುವಂತೆ ಮಾಡು ಅಂತ ಕೇಳಿಕೊಂಡು ನಿಮ್ಮ ಕಷ್ಟಗಳು ಇಷ್ಟಾರ್ಥಗಳೇನಿರುತ್ತೆ, ಮದುವೆ ಆಗಬೇಕು ಅಂದರೆ ಮದುವೆ ಕಾರ್ಯಗಳು ನಿರ್ಮೂಲವಾಗಲಿ, ಯಾವುದೇ ರೀತಿ ದೋಷಗಳಾಗದೆ ಸಂಪೂರ್ಣವಾಗಿ ಆಗಲಿ, ಸಂತಾನ ಭಾಗ್ಯವಾಗಲಿ, ನಮಗೆ ಬಂದಿರುವ ಸಮಸ್ಯೆಗಳು ದೂರವಾಗಲಿ, ನಿಮಗಿರುವಂಥ ಸಮಸ್ಯೆ ಒಟ್ಟಾರೆ ಹೇಳ್ಕೊಂಡು ಆ ಒಂದು ಮೊಳೆಯನ್ನು ಆ ನಿಂಬೆಹಣ್ಣಿಗೆ ಚುಚ್ಚಬೇಕು. ಚುಚ್ಚಿದ ನಂತರ ನಿಮ್ಮ ಮನೆಯ ದಿಕ್ಕಿಗೆ ಮೂಲೆಗೂ ಆ ನಿಂಬೆಹಣ್ಣು ಮತ್ತು ಆ ಒಂದು ಕೆಂಪು ಬಣ್ಣದ ನಿಂಬೆಹಣ್ಣು ಮೊಳೆ ಚುಚ್ಚಿರುವಂಥ ಮೊಳೆ ಅದನ್ನು ಒಂದು ಪ್ಲೇಟಲ್ಲೋ ಒಂದು ಪೇಪರಲ್ಲೋ ಇಟ್ಕೊಂಡು ಮನೆ ತುಂಬ ತಿರುಗಾಡಬೇಡಿ. ಮನೆ ತುಂಬ ತಿರುಗಾಡಿಬಿಟ್ಟು ಅನಂತರವಾಗಿ ಮನೆಯ ಹೊರಗಡೆ ನಿಮ್ಮ ಬಾಗಿಲ ಹತ್ರ ತೊಗೊಂಡೋಗಿ ಬಾಗಿಲಿಗೂ ಕೂಡ ನಿವ್ವಾಳಿಸಿ ಒಂದು 3 ಸಲ ಮನೆ ಮಂದಿಯೆಲ್ಲ ನಿವ್ವಾಳಿಸ್ಕೊಂಡು ಈ ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ರಸ್ತೆ ಯಾವುದಾದ್ರೂ ಸ್ವಲ್ಪ ದೂರದಲ್ಲಿ ಒಂದು 3 ರಸ್ತೆ 4 ರಸ್ತೆ ಕೂಡುವಂಥ ಜಾಗದಲ್ಲಿ ಅದನ್ನು ಸೈಡಲ್ಲಿ ಬಿಸಾಕಿ, ಮಧ್ಯದಲ್ಲಿ ಬಿಸಾಕಬೇಡಿ, ಸ್ವಲ್ಪ ಸೈಡಲ್ಲಿ ಜನ ಜಾಸ್ತಿ ತಿರುಗಾಡ್ದಿಲ್ದಿರುವಂಥ ಜಾಗ ನೋಡಿಕೊಂಡು ಅದನ್ನು ಬಿಸಾಕ್ಬಿಟ್ಟು ಅನಂತರವಾಗಿ ಸೀದಾ ಮನೆಗೆ ಬಂದು ಕೈಕಾಲು ಮುಖಗಳನ್ನು ಶುಭ್ರ ಮಾಡಿಕೊಂಡು ದೇವರಿಗೊಂದು ಕೈ ಮುಗಿದ್ಕೊಂಡು ಕಷ್ಟಗಳು ನಿರ್ಮೂಲವಾಗಲಿ ಅಂತ ಕೇಳಿಕೊಂಡು ನಿಮ್ಮ ಒಂದು ದಿನನಿತ್ಯದ ಕೆಲಸವನ್ನು ಮಾಡ್ಕೊಳ್ಳಿ. ಈ ಆಷಾಢ ಮಾಸದಲ್ಲಿ ಈ ಪರಿಹಾರ ಖಂಡಿತವಾಗಿ ಶುಭವಾಗುತ್ತೆ. ರಾತ್ರಿ ಸಮಯದಲ್ಲಿ ಮಾಡ್ಕೊಳ್ಳಿ. ಹಾಗೆ ಇದನ್ನು ಮಂಗಳವಾರದ ದಿನ ಮಾಡ್ಕೊಳ್ಳಿ. ಈ ಭಾನುವಾರ ಮಾಡ್ಕೊಳ್ತೀನಿ ಅಂದರೆ ಅದನ್ನು ಕಪ್ಪು ಬಣ್ಣದ ನಿಂಬೆಹಣ್ಣು ಒಂದು ಕಾಡಿಗೆನೋ ಅಥವಾ ಇದ್ದಲೋ ಅಥವಾ ಮಾರ್ಕರ್ ಪೆನ್ಗಳು ಸ್ಕೆಚ್ ಪೆನ್ಗಳು ಏನಾದ್ರು ಇಟ್ಕೊಂಡು ಭಾನುವಾರದ ದಿನ ಕಪ್ಪು ಬಣ್ಣದಲ್ಲಿ ಮಾಡಿಕೊಂಡು ಕೂಡ ನೀವು ಮಾಡ್ಕೊಳ್ಬೋದು. ಖಂಡಿತವಾಗಿ ಸಮಸ್ಯೆಗಳು ದೂರವಾಗಿ ಹಣ ಅದೃಷ್ಟ ಐಶ್ವರ್ಯ ಹುಡುಕಿಕೊಂಡು ಬರುತ್ತೆ. ಇರುವಂಥ ದೋಷಗಳು ಮಾಟ ಮಂತ್ರಗಳು ಯಾವುದೇ ರೀತಿ ಕಷ್ಟಗಳು ಯಾವುದೇ ರೀತಿ ಜೀವನದಲ್ಲಿ ಒಂದು ತಡೆಯಲಾಗದಂಥ ಸಮಸ್ಯೆ ಇದೆಯಪ್ಪ, ಆ ಸಮಸ್ಯೆಯಿಂದ ನಮಗೆ ನಿರ್ಮೂಲವಾಗ್ತಾ ಇಲ್ವಲ್ಲ ಅಂತ ಅಂದ್ಕೊಂಡ್ರು ಆ ಸಮಸ್ಯೆಗಳು ನಿರ್ಮೂಲವಾಗುತ್ತೆ. ಒಟ್ಟಾರೆಯಾಗಿ ಹಣ ಅದೃಷ್ಟ ಐಶ್ವರ್ಯವನ್ನು ತಂದು ಕೊಡುತ್ತೆ, ಸರ್ವ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಇವತ್ತಿನ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.